ಸ್ಥಳೀಯ ಪುರಸಭಾ ನಿವಾಸಿಗಳ ಒಪ್ಪಿಗೆ ಇಲ್ಲದೆ ಈ 20 ಸೆಂಟ್ಸ್ ಸ್ಥಳವನ್ನು ಪುರಸಭೆಗೆ ದಫನಕ್ಕಾಗಿ ಉಪಯೋಗಿಸಲು ಬಳಸಿಕೊಂಡಿದ್ದಾರೆ ಎನ್ನುವುದು ತಿಳಿದುಬಂದಿದೆ. ಈ ವಿಷಯದಲ್ಲಿ ಬಿಜೆಪಿಯ ಕೆಲವು ಪುಂಡು ನಾಯಕರುಗಳು ಕೂಡ ಸೇರಿಕೊಂಡು ಈ ಪ್ರದೇಶವನ್ನು ಅನಗತ್ಯವಾದಂತಹ ಸ್ಥಳೀಯ ನಿವಾಸಿಗಳ ಒಪ್ಪಿಗೆ ಇಲ್ಲದೆ ಉಪಯೋಗಿಸುವುದಕ್ಕೆ ಬಳಸಿಕೊಳ್ತಾ ಇದ್ದಾರೆ ಎನ್ನುವಂತಹದ್ದು ಸಾರ್ವಜನಿಕವಾಗಿ ಸ್ಥಳೀಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ಇದೀಗ ಪುರಸಭಾ ಮಾಜಿ ಉಪಾಧ್ಯಕ್ಷರನ್ನು ಕೂಡ ಈ ವಿಷಯದಲ್ಲಿ ಸಂಧಿಸಿ ಸ್ಥಳೀಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂಥದ್ದು ತಿಳಿದು ಬಂದಿರುತ್ತದೆ. ಸ್ಥಳೀಯ ಸುಮಾರು 12ಕ್ಕೂ ಹೆಚ್ಚು ಕ್ರೈಸ್ತ ಕುಟುಂಬಗಳು ವಾಸಿಸ್ತಾ ಇರುವಂತಹ ಈ ಪ್ರದೇಶದಲ್ಲಿ ಈ ರೀತಿಯಲ್ಲಿ ಬಿಜೆಪಿಯ ಪುಂಡು ನಾಯಕ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹಣವನ್ನು ಈ ಪ್ರದೇಶದಲ್ಲಿ ಪುರಸಭೆಯಿಂದ ಒಪ್ಪಿಗೆಯನ್ನು ಮಾಡಿಸಿಕೊಡುತ್ತೇನೆಂದು ಸ್ವೀಕರಿಸಿದ್ದಾನೆ ಎನ್ನುವುದು ಕೂಡ ಸ್ಥಳೀಯರು ತಿಳಿಸಿರುತ್ತಾರೆ. ಪ್ರಸ್ತುತ ಈ ಪ್ರದೇಶ ಕೇವಲ 20 ಸೆಂಟ್ಸ್ ಮಾತ್ರ ಆಗಿದ್ದು, ಈ ಪ್ರದೇಶದಲ್ಲಿ ರುದ್ರಭೂಮಿಯನ್ನು ಅಥವಾ ಪುರಸಭೆಯ ವ್ಯಾಪ್ತಿಯ ಒಳಗೆ ಬಹಳ ಸುಸಜ್ಜಿತವಾದಂತಹ ರುದ್ರಭೂಮಿ ಮೆಸ್ಕಾಂ ಉಪವಿಭಾಗದ ಎದುರಿಗೆ ಇರುವಾಗ ಈ ರೀತಿ ಅತ್ಯಂತ ಚಿಕ್ಕ ಪ್ರದೇಶದಲ್ಲಿ ಈ ಒಂದು ಪ್ರಸ್ತುತ ಪ್ರದೇಶಕ್ಕೆ ತಾಗಿಕೊಂಡೇ ತಿಮ್ಮಯ್ಯ ಶೆಟ್ಟಿ ಅವರ ಈ ಸ್ಥಳ ಇರುವುದು ಕೂಡ ತಿಳಿದು ಬಂದಿರುತ್ತದೆ.